ನಿಮ್ಮ ಶಂಕರನಾಗ ಮಾಡುವಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಗೋದಾವರಿಯಿಂದ ಹಿಡಿದು ಯಾವ್ದಾದ್ರು ಸರಿ, ಕನ್ಯಾಕುಮಾರಿಯಿಂದ ಹಿಡಿದು ಮೇಘಾಲಯದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರ ನೀರು ಕುಡಿಸಿರೋ ಸರಿಗೊಂಡು ಈ ಸಂಘ ಯಾವತ್ತು ತಿಳ್ಕೊಳ್ಳಿ, ಯಾವುದೇ ಕೆಲಸ ಕೀಳಲ್ಲ, ಕೆಲಸ ಮಾಡೋರಿಗೆ ಗೌರವ ಕೊಡಿ. ಹಾಗೇನೆ ಶಂಕರಣ್ಣ ನಿಮ್ಮ ಸ್ಮಾರಕ ಇಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಬೆಂಗಳೂರಿನಲ್ಲಿ ಹುಡುಕ್ಬೇಡಿ. ಆಟೋ ಹತ್ತಬೇಕಾದ್ರೆ ನನ್ನ ಪ್ರೀತಿ ಆಟೋ ಚಾಲಕರು ಈ ಶಂಕರನಾಗ ಫೋಟೋನ ಆಟೋ ಹಿಂದೆ ಮುಂದೆ ಅಂಟಿಸ್ಕೊಂಡಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಶಂಕರನಾಗ್ ಮಾಡುವಂತ ನಮಸ್ಕಾರಗಳು. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಅಲ್ಲ, ಧನ್ಯವಾದಗಳು. ಹಾಗೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಾನು ನಿಮಗೆ ಹೇಳಿದೆ. ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ, ಇಲ್ಲ, ನಾವ್ಯಾರು ದೇವರೆಲ್ಲ ನಟರು, ನಮಗೆ ರಾಜಕೀಯ ಗೊತ್ತಿಲ್ಲ, ನಟನೇನೆ ನಮ್ಮ ಒಂದು ಕೆಲಸ, ನಿಮ್ಮನ್ನ ರಂಜಿಸಿದೀವಿ ಅಷ್ಟೇ. ಆದ್ರೆ ನಿಮ್ಮ ಚಪ್ಪಾಳೆ ಕರ್ನಾಟಕದ ಮೇಲಿರಲಿ, ಕರ್ನಾಟಕದ ಜನಪದದ ಮೇಲಿರಲಿ, ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ಶರಣು ಶರಣಾರ್ಥಿ. ಹಾಗೆ ನಮ್ಮ ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ, ದರ್ಶನ್ ಅವ್ರ ಸಿನಿಮಾದ ಒಂದು ಡೈಲಾಗ್. ಆಕ್ಚುಲಿ ಒಂದವ್ರು ಮಾತಾಡ್ತಾ ಇದ್ರಮ್ಮ, ಒಂದೇ ಒಂದು ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ. ಅಲ್ಲಲ್ಲಲ್ಲಲ್ಲ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತಮ್ಮ, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕ್ಯಾಡ್ಬರೀಸ್ ಐರಾವತ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಆಕಾಶದಲ್ಲಿರೋ ನಕ್ಷತ್ರ, ಒಂದ್ ನಿಮಿಷ ಕೇಳಿಸ್ಕೋಬೇಕಷ್ಟೆ. ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಎದೆಯಲ್ಲಿರೋ ನನ್ನ ಎಲ್ಲ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಅದಕ್ಕೆ ಇದ್ರೆ ನೆಮ್ಮದಿ ಆಗಿರ್ಬೇಕಮ್ಮ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಾನು ಒಂದೇ ಡೈಲಾಗ್ ಹೇಳಿದೆ, ಹೆಣ್ಮಕ್ಳು ಹಾಕೊಳ್ಳೋ ದರ್ಶಕಕ್ಕೂ ಮನೆ ಬಾಟ ಮಾಡಿ ಇಟ್ಕೊಂಡಿದೀವಿ, ಅಂತದ್ರಲ್ಲಿ ಬಾಟ ಮುಟ್ರೆ ಬಿಡಲ್ಲ. ಹೆಣ್ಮಕ್ಳ ತಂಟಕ್ಕೆ ಬಂದ್ರೆ ಮುಲ್ಲಾಜಿಲ್ದೆ ನಾವು ಕುಡಿತೀವಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ. ಹಾಗೆ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು, ಅವರ ಜೊತೆ ಗಿಲ್ಲಿ ನಟ ಅವರಿದ್ದಾರೆ ಅನ್ಕೊಳ್ಳಿ. ಈಗ ಒಂದು ಸಂಭಾಷಣೆ ಆಗುತ್ತೆ, ನೋಡೋಣ. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಅವರೇ, ನನ್ನ ಸಿನಿಮಾದಲ್ಲಿ ಡೈಲಾಗ್ ಇತ್ತು, ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಟಿವಿ ನೋಡಿದ್ಯಾ ಅಷ್ಟೇ, ಯಾಕೆ ಒಟ್ಟಿಯಾಗಿ ಕೆಂಗೇರಿ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು? ತೆಗೆದವನ್ ಬಿಟ್ಟು ಅಂದ್ರೆ 1 ಟನ್ ಪಂಚ ಹಾಕೋಣಲೇ. ಗಿಲ್ಲಿ ಅವರು ಎಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಮೊನ್ನೆ ಯಾವುದೋ ಒಂದು ಹಾಡಾಡಿದ್ವಿ. ಅಣ್ಣ ಯಾವ್ದಣ್ಣ? ಗಿಲ್ಲಿ ಅವರು ಯಾವುದೋ ಸಮಥಿಂಗ್ ದೊಡ್ಡಮ್ಮ ಚಿಕ್ಕಮ್ಮ ಅದಣ್ಣ, ಹೇಳ್ತೀನಿ ಕೇಳಿಸ್ಕೊಳ. ಆ ಕಡೆ ಕೂತಿರೋ ದೊಡವ, ಈ ಕಡೆ ಕೂತಿರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಂಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಂಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸೊಪ್ಪು, ಇಬ್ರು ಮಾಡಿ ತಪ್ಪು. ಗಿಲ್ಲಿ ಅವರು ಏನ್ ದಬ್ಬಾಕಿದ್ದೀರಾ? ಅಣ್ಣ ಬಾತ್ರೂಮ್ ಅಲ್ಲಿ ಬಕೆಟ್ ದಬ್ಬಾಕಿದ್ದೀನಿ ಕಣ್ಣ. ಬಹಳ ಖುಷಿ ಆಯ್ತು. ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ, ನಿಮ್ಮ ಚಪ್ಪಾಳೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಈ ಕ್ಷೇತ್ರದ ಹೆಮ್ಮೆಯ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಬರ್ತಾ ಇದ್ದಾರೆ. ಈ KA05 AK4062 ಈ ಕ್ಯಾಂಟರೋ ಏನೋ ಇರ್ಬೇಕೇನೋ, ಇಲ್ಲ ವೆಹಿಕಲ್ ಯಾವುದೋ ಇರಬೇಕು, ದಯವಿಟ್ಟು ಒಂಚೂರು ದಾರಿ ಮಾಡಿಕೊಡಿ. KA05 AK4062 ನಮ್ಮ ಸೋಮಶೇಖರ್ ಗೌಡರು ಬರ್ತಾ ಇದ್ದಾರೆ, ಈ ಕ್ಷೇತ್ರದ ಹೆಮ್ಮೆಯ ಶಾಸಕರು. ದಯವಿಟ್ಟು ಒಂಚೂರು ದಾರಿ ಮಾಡಿಕೊಡಿ. ಯಾರು ವೆಹಿಕಲ್ ಇದೆ ಇಮಿಡಿಯೇಟ್ ಆಗಿ ಹೋಗಿ ಒಂಚೂರು ದಾರಿ ಮಾಡಿಕೊಡಿ ದಯವಿಟ್ಟು. ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ. ಧನ್ಯವಾದಗಳು. ಅವ್ರ ಗಾಡಿ ತೆಗೆದ್ರೆ ಅವ್ರಿಗೊಂದು ಚಪ್ಪಾಳೆ ತಟ್ರಪ್ಪ, ಬಹಳ ಸಂತೋಷ. ಹಾಗೇನೆ ನಮ್ಮ ಕರ್ನಾಟಕದ ರತ್ನ, ನಗುಮುಖದ ಸರದಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್ ನಿಮಗಾಗಿ ನಮ್ಮ ಅಪ್ಪು ಸರ್ ಅವರು. ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ ಇರಲಿ ಅನ್ಸೋರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ, ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ, ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ನಾವ್ ಯಾವತ್ತು ಕೇಳಾಕ್ಸ್ಕೋಬಾರ್ದು.
ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಮೆರವಣಿಗೆ, ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಹಾಸ್ಯ ನಟ ಸಾಧು ಕೋಕಿಲ. ಹಲೋ ಅಣ್ಣ, ಲೇ ಯಾಕೋ ಸೈಲೆಂಟ್ ಹೋಗುತ್ತೇನೆ. ಪಾಪ ಹಳೆಡವು ಕಾಟ ಕೊಟ್ಟು ಬಿಟ್ಟಿದ್ದಾಳೆ. ಕೆಂಗೇರಿ ಹಬ್ಬದಲ್ಲಿ ಹಳೆಡವು ನೋಡಿ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಅವ್ರ ಹಳೆಡವು ಅವ್ರ ಗಂಡನ ಜೊತೆ ಬಂದಿದ್ರೆ ಪರವಾಗಿಲ್ಲ, ಅವಳಿ ಜವಳಿ ಮಕ್ಕಳ ಜೊತೆ ಬಂದ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಅಣ್ಣನಿಗೆ ಬೇಜಾರಾಗಿದೆ. ಆಮೇಲೆ ಕಾರ್ ತೆಗಿಸಿದ್ರ ಬ್ರದರ್ ಸಿದ್ದು, ಲೇ ಕಳ್ಳ, ಆ ಸೈಡ್ ಗ್ಯಾಪಲ್ಲಿ ಹೋಗಿ ಡವ್ ನೋಡ್ಕೊಂಡ್ ಬಂದ. ಹಾ ಹಾ ಹಾ, ಒಂದನೇ ಡವ ಎರಡನೇ ಡವ ನೋಡಿ. ಇಲ್ಲಿ ಟೋಪಿ ಹಾಕೊಂಡು ಕುಪ್ಪಾಲಿ ಹಾಕೊಂಡು ಲೇ ಕಳ್ಳ, ನಮ್ಮ ಬೀರದಾರಿಗೆ ಇದ್ದಾಗಿ ಕಣ. ಇದು ತೋಳಲ್ಲಮ್ಮ, ಏನು ಪ್ಯಾಂಟ್ಗೆ ಕೈ ಹಾಕೊಂಡು ಏನ್ ಮಾಡ್ತಾ ಇದೀಯ? ಲೇ ಕೈ ತೆಗಿಯೋ, ನೀನ್ ಯಾರು ಕೇಳಲ್ಲ ಅಂತ ಚಳಿತ ಎರಡು ಕೈ ಹಾಕೊಂಡ್ಬಿಟ್ಟು ಓಹೋ ಜಾನ್ ಮರಿ. ಈಗ ಇನ್ನೊಬ್ರು ಬಂದ್ರ ಅಲ್ಲ, ಇವ್ರು ಹೋಗಿ ಮೊನ್ನೆ ಅಲ್ಲ ಬ್ರದರ್, ಮೊನ್ನೆ ಹೋಗಿ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇರೋ ಕಡೆ ಇವರು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡಲ್ಲಿ ಏನಿದೆ ಗೊತ್ತಾ? ಆಲ್ಕೋಹಾಲ್ ಬಿಡಿಸೋದು ಹೆಂಗೆ. ನ್ಯೂ ಇಯರ್ ಪಾರ್ಟಿಲಿ ಅವರು ಜೋಕ್ ಅಂತ ತಿಳ್ಕೊಂಡ ಇವತ್ತು ನ್ಯೂ ಇಯರ್ ಜೋಕ್ ಆಫ್ ದ ಡೇ ಅಂತ ಜೋಕರ್ ಮಾಡ್ಬಿಟ್ರಪ್ಪ. ದಯವಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಸ್ಟಾಪ್ ಆಲ್ಕೋಹಾಲ್ ಅಂತ. ಯಾರು ಜಾಸ್ತಿ ಕುಡಿತೀರೋ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕುಡಿಸೋದನ್ನ ಬಿಡಿಸಿಯೇ ಬಿಡ್ತಾರೆ. ಬರ್ಲಾ ಬಾಯ್. ನೋಡಿ, ಕುಡ್ತಾ ಅಂದ ತಕ್ಷಣ ಗೊತ್ತಾಯ್ತು, ನಮ್ಮ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವರು ಯಾರ್ಯಾರು ಜಾಸ್ತಿ ಕುಡಿತಾರೋ ಅವ್ರಿಗೆ ಒಂದು ಟಿಪ್ಸ್ ಕೊಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಯಾರು ಕುಡಿತಾರೋ ಅವ್ರಿಗೊಂದು ಟಿಪ್ಸ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಹಾಸ್ಯ ನಟ ದೊಡ್ಡಣ್ಣ. ಕೊಲಲೆ ಪಾಟುಕು ಬಾರರು, ಓಹೋ ನಗುರಲ್ಲಿದೆ ಅವರು. ಆಗ ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾ ಮುಚ್ಚಳ ತೆಗೆಯೋದು ಮಾತ್ರ ಬರಿಬೇಡ ಕಣ. ಏನ್ ನೋಡ್ತಾ ಇದ್ದೀರಾ? 2 ಎಮ್ಮೆ ತಗೊಂಡು MBBS ಮಾಡಿಸ್ಬಿಟ್ಟು ಬಾತ್ಗಳಿಗೆ ಎಂಜಿನಿಯರಿಂಗ್ ಕೊಡ್ಸೋಣ ಅಂತ ಇದ್ದೀನಿ. ಓಹೋ, ನಮ್ ಟೆನ್ನಿಸ್ ಕೃಷ್ಣ ಬರ್ತಾವ್ರೆ. ಕೃಷ್ಣ, ಟೆನ್ನಿಸ್ ಕೃಷ್ಣ ಬರಪ್ಪ ಬಾ. ನಮಸ್ಕಾರ ಕಂಡ್ರಣ್ಣ, ನಮಸ್ಕಾರ ಕಂಡ್ರಕ್ಕ. ದಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕಣಣ್ಣ, ದಯವಿಟ್ಟು ಅದೇನು ಅಂತ ಹೇಳಿ ಮಹಾಪ್ರಭು. ಮೊದ್ಲೇನಿದ್ದೇ ಇಲ್ಲ, ತಿಗಡೇಬೇಕು ಸೊಳ್ಳೆಬೇಕು ಅಂತ ಇದ್ದವರು ಪಿತಾಜಿ ಪಿತಾಜಿ ಅಂತ. ಏನ್ ಪ್ರಶ್ನೆ ಇದೆ ಅವರು? ಏನಿಲ್ಲ ಕಣಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜಾನೇನಣ್ಣ? 100%. ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗ ಮುಂಚೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೇನು ವಯಸ್ಸಾಯ್ತದೆ. ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ಬರ್ಲಾ? ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್. ಆಹಾ, ಅಕ್ಷಣಗೌಡ ಬ್ರಷ್ ಕಳಿಸಿದ್ಲ, ಚೆನ್ನಾಗಾಯ್ತಾ? ಹೋಗ್ಬಿಟ್ ಬಾ. ಈಗ ಮನೆಗೆ ಹೋಗತ್ತದಕ್ಕೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಯಾರದು ಅಂತ ಇದ್ರಲ್ಲ, ನೀನು ಒಂಥರ ತಮಾಷೆ. ಬಾಯ್ ಬಾಯ್. ನಾಟಿ ಕೋಳಿ ಬೇಕೇನೋ? ನಾಟಿ ಕೋಳಿ ಇನ್ನೆಲ್ಲ ನಾಟಿ ಕೋಳಿ. ಸಿದ್ದರಾಮಯ್ಯನವರು ನಾಟಿ ಕೋಳಿ ಪಾರ್ಟಿ ಮಾಡ್ತಾ ಇದಾರಂತೆ, ಅಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ ಕಳಪ್ಪ. ಬರ್ತೀನಿ, ಬಾಯ್ ಬಾಯ್, ಟಾಟಾ, ಸಿ ಯು, ಓಟ್ ಬಾ. ಧನ್ಯವಾದಗಳು. ಧ್ವನಿ ಮಾಡೋದಕ್ಕೆ ಬೇಕಾದಷ್ಟಿದೆ. ಇನ್ನೊಂದು ಟಿಪ್ಸ್ ಕೊಡ್ತೀವಿ. ಯಾರ್ಯಾರು ಮದುವೆ ಆಗಿಲ್ಲ, ನನಗೆ 30, 35, 40 ಆಗೋಯ್ತು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಗೆ ಬಿಡಿ, ಒಂದು ಹುಡುಗಿಗೆ 1000 ಜನ ಬರ್ತಾರೆ, ನಮಗ್ ಕೊಡಿ ಹೆಣ್ಣು, ನಮಗ್ ಕೊಡಿ ಹೆಣ್ಣು ಅಂತ. ಯಾಕೆ ಹೇಳಿ? ನಾವೇ ಮದುವೆ ಮಾಡ್ಕೋತೀವಿ, ಕೊಡಿ. ಒಂದು ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತಾರೆ. ಏನೆಲ್ಲ ಆಸ್ತಿ ಅಂತ ಸಿಕ್ಕಿದ್ರೆ ಒಂದು ಹೆಣ್ಣು ಸಿಗಲ್ಲ, ಬಹಳ ಕಷ್ಟ. ಯಾಕೆ ಅಂದ್ರೆ ನಾನು ಸರ್ಚ್ ಮಾಡಿದ ಪ್ರಕಾರ ಇದು ಕರ್ಮ ರಿಟರ್ನ್ಸ್ ಇರಬೇಕು ಮೊದಲು. ಯಾಕೆ ಹೇಳಿ ಕರ್ಮ ರಿಟರ್ನ್ಸ್? ಮೊದಲು ಏನೋ ದೊಡ್ಡದಾಗಿ ಲ್ಯಾಂಡ್ ನೋಡ ಹಿಂಗೆ ಹೋಗಿ ಕೂತ್ಕೊಂಡ್ಬಿಡೋದು. ಯಾರು ಹೆಣ್ಣು? ಪಾಪ ಹೆಣ್ಣು ತಲೆ ಬಕ್ಕೊಂಡು ಹಿಂಗೆ ಬರಬೇಕು. ಅಲ್ಲಿ ಚೆನ್ನಾಗಿದೆಯಾ, ಕೂದಲು ಚೆನ್ನಾಗಿದೆಯಾ, ಪಾದ ಚೆನ್ನಾಗಿದೆಯಾ, ಇವನು ಗೂಬೆ ಮೂತಿ ಹೆಂಗಿರ್ತಾನೆ ಮಗ. ಹೆಣ್ಣು ಮಕ್ಕಳು ಮಾತ್ರ ಎಲ್ಲ ಕೇಳೋದು. ಹೋಗಿ ಅದೋ ಟೆಸ್ಟ್ ಮಾಡ್ಕೊಂಡ್ ಬರ್ತಿದ್ರು ಹೆಣ್ಣು ಚೆನ್ನಾಗೋಳ ಅಂತ. ಗಂಟೆ ಮಾತ್ರ ನೋ ಟೆಸ್ಟ್. ನಾವು ತಿನ್ಕೊಂಡು ಅಂತ ಕೂತಿದ್ರು. ಅವನಿಗೆ ಒಳ್ಳೆ ಫಿಗರ್ ಬೇಕು. ಏನು ಎಲ್ಲ ಪ್ರಶ್ನೆಗಳು ಹಾಡು ಹೇಳಕ್ ಬರುತ್ತಾ, ಅಡುಗೆ ಮಾಡಕ್ ಬರುತ್ತಾ? ಮೊದಲು ಈಗ ಕೇಳಿ ಹೆಣ್ಮಕ್ಳು ತೆಗೆದು ಮಕ್ಕೆ ಹೊಡೆದು ಬಿಡ್ತವೆ. ಯಾವ ಹಾಡು ಆಡ್ತೀನಿ ಬಾ ಸಂಜೆಗೆ ನೀನು.
ಹಾ ಕರ್ಮರಿಟ್ರೆ ಸಾವಾಗ ನೋಡಿ ಎಷ್ಟೆಲ್ಲ ಗೋಳಿಕೊಂಡ್ರು. ಆಮೇಲೆ ವರದಕ್ಷಿಣೆ ಎಷ್ಟು ಕೊಡ್ತೀರಾ ಚಿನ್ನ, ಎಷ್ಟು ಕೊಡ್ತೀರಾ ಜಾಗ, ಏನೇನು ಹಾಕ್ತೀರಾ ಮೈ ಮೇಲೆ, ಈ ತರ ಎಲ್ಲ ಕೇಳೋರು. ಪಾಪ ಹೆಣ್ಮಕ್ಳು ತಂದೆ ಅವಾಗ ಎಲ್ಲರೂ ಪಾಪ ವಿನಯದಿಂದ ಎಲ್ಲ ಮಾಡ್ಕೊಡ್ತೀವಿ. ಅಯ್ಯೋ ಅವ್ರ ಕಷ್ಟಗಳೆಲ್ಲ ಒಡೆದು ಇವತ್ತು ಅದಕ್ಕೆ ಹೆಣ್ಮಕ್ಳ ಮಗಳಿಗೆ ಗಂಡು ಮಕ್ಳು ಹಿಂಗ್ ಹೋಗ್ಬೇಕು, ನಮ್ಗೊಂದು ಹೆಣ್ಣು ಕೊಡ್ತಾರೆ, ನಾವೇ ಮಾಡ್ಕೊಂತೀವಿ. ಬರೀ ಹೆಣ್ಣು ಅಂತಿದ್ರೆ ಸಾಕು ಕೊಟ್ಬಿಡಿ ಅಂತಾರೆ, ಅಂದ ಚಂದ ಮೊದಲು. ಆಮೇಲೆ ಆ ಪರಿಸ್ಥಿತಿ ಬಂದ್ಬಿಟ್ಟವೆ. ಹೆಂಗೆ ಅಂದ್ರೆ ಒಂದು ಬೊಂಬಿಗೆ ಹೆಣ್ಮಕ್ಳು ಇಲ್ಲೊಂದು ಹೆಣ್ಣಾಯ್ತೆ ಅಂತ ನೋಡ್ತಾರೆ, ಹಂಗಾಗ್ಬಿಟ್ಟು. ಅದಕ್ಕೆ ಅವಾಗೆಲ್ಲ ಗೋಳಿಕೊಂಡದಕ್ಕೆ ಈಗ ಈ ತರ ಆಗ್ಬಿಟ್ಟಿದೆಯಪ್ಪ. ಅದಕ್ಕೆ ಹೇಳೋದು, ಹೆಣ್ಮಕ್ಳನ್ನ ಗೋಳಿಕೋಬೇಡಿ, ದಯವಿಟ್ಟು ಹೆಣ್ಮಕ್ಳಿಗೆ ಗೌರವ ಕೊಡಿ, ಹೆಣ್ಮಕ್ಳನ್ನ ಉಳಿಸಿ ಬೆಳೆಸಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹೆಣ್ಣಾಗಿರೋರಿಗೆ ತುಂಬಾ ಕಷ್ಟ ಬರ್ತಾ ಇದ್ರು. ಆಸಿಡ್ ಇರ್ಚವಳೆ ಒಬ್ಬ ಹೆಣ್ಣು ಗಂಡಿಗೆ ಅಂತ ಕೇಳಿದ್ದೀರಾ? ಹೆಣ್ಮಕ್ಳಿಗೆ ಆಸಿಡ್ ಇರ್ಚ, ಅತ್ಯಾಚಾರ, ಅನಾಚಾರ, ದೌರ್ಜನ್ಯ ಎಲ್ಲ ಹೆಣ್ಮಕ್ಳ ಮೇಲೆ. ನಾನು ಪ್ರೀತಿಸಿಲ್ಲ ಅಂತ ಚಾಕು ಹಾಕ್ಬಿಡ್ತಾರೆ, ನಾನು ಪ್ರೀತಿಸಿಲ್ಲ ಅಂತ ಕತ್ತರಿಸಿ ಹಾಕ್ಬಿಡ್ತಾರೆ. ಇದೆಲ್ಲ ಬೇಕಾ? ಅದಕ್ಕೆ ಸಂಸ್ಕಾರ, ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಕಲಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಗೌರವ ಕೊಡಿ. ಜಾತಿ ಮತ ಭಾಷೆ ಎಲ್ಲವೂ ಕೂಡ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಮನುಜ ಮತ ವಿಶ್ವಪಥ ಅಂತ ಹೇಳಿ ನಾವೆಲ್ಲರೂ ಮನುಷ್ಯರಾಗಿ ಬಾಳೋಣ ಅಂತ ಹೇಳ್ತಾ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಬೆಂಕಿ ಹಚ್ಚಿದ್ರೆ ಒಂದು ಮನೆ ಹೊತ್ತು ಉರಿದೋಗಿ ಬೂದಿ ಆಗುತ್ತೆ. ಹಣತೆನ ನೀವು ಹಚ್ಚಿದ್ರೆ ಬೆಳಕಾಗುತ್ತೆ. ನೀವೆಲ್ಲ ದೀಪ ಹಚ್ಚೋ ಕೆಲಸ ಮಾಡ್ರಿ, ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡಬೇಡ್ರಿ. ಬೆಂಕಿ ಹಚ್ಚಿದ್ರೆ ಮನೆ ಉರಿಯುತ್ತೆ, ದೀಪ ಹಚ್ಚಿದ್ರೆ ಮನೆ ಬೆಳಗುತ್ತೆ. ಚಾಯ್ಸ್ ಇಸ್ ಯುವರ್ಸ್. ಒಳ್ಳೇದಾಗಲಿ, ಕಾರ್ಯಕ್ರಮ ಮುಂದುವರಿಯುತ್ತೆ. ಧನ್ಯವಾದಗಳು.